ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಪುತ್ತೂರು, ದಕ್ಷಿಣ ಕನ್ನಡ ಪುತ್ತೂರಿನಿಂದ ಒಂದು ರೇಪ್ ಕೇಸ್ ಬರ್ತಾ ಇದೆ. ಏನು ದೇಶದಲ್ಲಿ ಒಂದು ದಿನಕ್ಕೆ 79 ರೇಪ್ ಆಗುತ್ತಲ್ಲ, ಏನು ವಿಶೇಷ ಅಂದರೆ ಅಲ್ಲಿ ಒಂದು ಹೆಣ್ಣು ಮಗುವಿನ ರೇಪ್ ಆಗಿದೆ, ಕಾಲೇಜು ವಿದ್ಯಾರ್ಥಿನಿಯ ರೇಪ್ ಆಗಿದೆ ಅನ್ನುವುದು ಕೇಸು. ಇದು ಆ್ಯಕ್ಚುಲಿ 2 ವರ್ಷದಿಂದ 1.5 ವರ್ಷದಿಂದ ಏನೋ ನಡೆದಿದೆ. ಪ್ರೀತಿಸಿದ ರೀತಿಯಲ್ಲಿ ನಾಟಕ ಆಡಿ ಅವಳನ್ನು ಪುಸಲಾಯಿಸಿ ಮನೆಗೆ ಕರ್ಕೊಂಡೋಗಿ ದೈಹಿಕವಾಗಿ ಬಳಸ್ಕೊಂಡು ಆಕೆ ಗರ್ಭಿಣಿ ಆಗೋವರೆಗೂ ಸುಮ್ಮನಿದ್ದು, ಆಮೇಲೆ ಮದುವೆ ಆಗ್ತೀನಿ ಅನ್ನೋ ಆಶ್ವಾಸನೆಗಳನ್ನು ಕೊಟ್ಟು ಆ ಕಾಮುಕ ಇದ್ದಾನಲ್ಲ, ಕಾಮುಕ ಅವನ ತಂದೆಯನ್ನು ಕೂರಿಸ್ಕೊಂಡು ಮದುವೆ ಆಗುವ ಆಶ್ವಾಸನೆಯನ್ನು ಕೊಟ್ಟು ಈಗ ನಾಪತ್ತೆ. ಆ ಹುಡುಗಿ ಮಗುವಿಗೆ ಜನ್ಮ ಕೊಟ್ಟಿದೆ. ಆ ಹುಡುಗಿಯ ತಾಯಿ ಪಾಪ ಬಾಯಿ ಬಡ್ಕೊಳ್ತಿದ್ದಾರೆ, ನನ್ನ ಮಗಳ ಜೀವನ ಹೀಗಾಗೋಯ್ತು, ರೇಪ್ ಮಾಡಿ ಮೋಸ ಮಾಡಿದ್ದಾನೆ, ಮಗು ಕೊಟ್ಟು ತಲೆಮರೆಸ್ಕೊಂಡಿದ್ದಾನೆ ಅಂತ. ಅವನು ಮಾತ್ರ ಅಲ್ಲ, ಅವನು ತಂದೆನೂ ತಲೆಮರೆಸ್ಕೊಂಡಿದ್ದಾನೆ. ಸೊ ಈ ಹಿಂದೂ ಯುವತಿಗೆ ಈ ರೀತಿ ಆಯ್ತಲ್ವಾ, ಸಿಡಿದೆದ್ದು ಬಿಡ್ತಾರೆ ಈಗ ಹಿಂದುತ್ವ ನಾಯಕರು ಅಥವಾ ನಾಯಕರ ಹೆಸರಿನಲ್ಲಿ ವೇಷ ಹಾಕ್ಕೊಂಡು ಓಡಾಡೋರು ಅಂತ. ಪಂಪ್ವೆಲ್ಲಿಂದ ಹಿಡಿದು ಭರತ್ ಶೆಟ್ಟಿ MLA ವರೆಗೂ, ಈ ಕಡೆ ಇನ್ಯಾರು ಪುತ್ತಿಲ್ಲ ಅಂತೆ ಇನ್ಯಾರೋ ಇದ್ದಾರಲ್ಲ, ಎಲ್ಲರೂ ಸಹ ಸಿಡಿದು ಬಿಡ್ತಾರೆ ನೋಡಿ. ಹಿಂದೂ ಯುವತಿಗೆ ಮೋಸ ಆದರೆ, ರೇಪ್ ಆಗಿ ಮಗು ಮಾಡಿ ಯಾವನಾದ್ರೂ ಕೈ ಕೊಟ್ಟು ಓಡೋದ್ರೆ ಸುಮ್ಮನೆ ಬಿಡ್ತಾರ? ಬೀದಿಯಲ್ಲಿ ಬಂದ್ ಮಾಡಿಬಿಡ್ತಾರೇನೋ ಅನ್ಕಂಡೆ. ಮಾತಾಡಬಾರ್ದು ಅಂತ ಒಳಗೊಳಗೆ ಒಬ್ರಿಗೊಬ್ರಿಗೂ ಸಂದೇಶ ಹಾಕೊಂಡಿದ್ದಾರೆ. ಒಬ್ಬನೂ ಬಾಯಿ ಬಿಡ್ತಾ ಇಲ್ಲ. ಹಿಂದುತ್ವದ ಹೆಸರಿನಲ್ಲಿ ದಿನ ಬೆಳಗಾದರೆ ಏನೋ ಒಂದು ಮಾಡುವ, ಅದರಲ್ಲೇ ಜೀವನ ಸಾಗಿಸುವ, ಅದರಲ್ಲೇ ಎಲ್ಲವನ್ನೂ ಪಡೆದುಕೊಳ್ಳುವಂತಹ ಕುತಂತ್ರಿಗಳು, ಸ್ವಾರ್ಥಿಗಳು ಒಬ್ಬನೂ ಬಾಯಿ ಬಿಡ್ತಾ ಇಲ್ಲ. ಕೇಳಿದ್ರೆ ಬೇಡ, ಮಾತಾಡೋದು ಬೇಡ ಅಂತ ಸೈಲೆಂಟಾಗಿ ಗುಸುಗುಟ್ಟಿ ಮಾಯ ಆಗ್ತಿದ್ದಾರೆ. ಯಾಕೆ ಅಂದರೆ ಆ ಕೃತ್ಯ ಎಸಗಿರುವವನು, ಆ ಕಂತ್ರಿ ಕೆಲಸ ಮಾಡಿರುವವನು, ಆ ರೇಪಿಸ್ಟು, ಆ ಕಾಮುಕ ಒಬ್ಬ ಬ್ರಾಹ್ಮಣ. ಮುಗೀತಲ್ಲ. ಮನುಸ್ಮೃತಿಯನ್ನು ದೇಶದ ಸಂವಿಧಾನ ಮಾಡಬೇಕು ಅಂತ ಪರಿತಪಿಸ್ತಾ ಇರುವಂತಹ ಈ ಅತೃಪ್ತ ಆತ್ಮಗಳಿಗೆ ಬ್ರಾಹ್ಮಣನ ವಿರುದ್ಧ ಪ್ರತಿಭಟನೆ ಮಾಡೋದು ಅಂದರೆ ಮಹಾಪರಾಧ ಅಲ್ವಾ? ಹಾಗಾಗಿ ಒಬ್ಬನೂ ಬಾಯಿ ಬಿಡಲ್ಲ, ಒಬ್ಬನೂ ಬಾಯಿ ಬಿಡ್ತಾ ಇಲ್ಲ, ಧೈರ್ಯ ತೋರಿಸ್ತಿಲ್ಲ, ತಾಕತ್ತಿಲ್ಲ, ದಮ್ಮಿಲ್ಲ. ದಿನ ಬೆಳಗಾದರೆ ಹಂಗು ಮಾಡಿ ಹಿಂಗು ಮಾಡಿ, ಚಾಕು ಇಟ್ಕೊಳ್ಳಿ, ಖಾರದ ಪುಡಿ ಇಟ್ಕೊಳ್ಳಿ, ಏನೇನೋ ಹೇಳುವಂಥವ್ರು ಹಿಂದೂ ಹೆಣ್ಣು ಮಗಳ ಕಡೆ ನೋಡಿದ್ರೆ ಅಷ್ಟೇ ನಿಮ್ಮ ಕಥೆ ಅಂತ ರೋಷಾವೇಶವಾಗಿ ಡೈಲಾಗುಗಳನ್ನು ಹೊಡೆಯುವವರು ಒಬ್ಬನೂ ಸಹ ಈ ಪ್ರಕರಣದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ. ಬ್ರಾಹ್ಮಣ, ಅವನ ಮೈ ಮೇಲೆ ಜನಿವಾರ ಇದೆ, ನೋ ಕಮೆಂಟೇ ಮಾಡಂಗಿಲ್ಲ. ನಿಮ್ಮ ಸಂವಿಧಾನ ಏನಾದರೂ ಹೇಳ್ಕೊಳ್ಳಿರಿ, ನಮ್ಮ ಸಂವಿಧಾನ ಮನುವಾದದಲ್ಲಿ ಬ್ರಾಹ್ಮಣ ಮಾಡಿದ ತಪ್ಪಿಗೆ ಶಿಕ್ಷೆ ಇಲ್ಲ, ಅದನ್ನೇ ನಾವು ಫಾಲೋ ಮಾಡೋದು ಅಂತ ಇವರು ಸ್ಪಷ್ಟವಾಗಿ ತೋರಿಸ್ತಿದ್ದಾರೆ. ಸೊ ಇದೇ ಹಿಂದೂ ರಾಷ್ಟ್ರದ ಓಪನಿಂಗ್ ಸೀನ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾರು ಈ ಕಾಮುಕ, ಏನು ನಡೀತಾ ಇದೆ ಪುತ್ತೂರಲ್ಲಿ ಅಂತಂದರೆ, ಕೃಷ್ಣರಾವ್ ಅನ್ನುವಂಥವನೇ ಈ ಕಾಮುಕ. ನೋಡೋದಕ್ಕೆ ಅಮಾಯಕನ ಚಿಕ್ಕ ಹುಡುಗನ ಥರ ಕಾಣಿಸ್ತಾನೆ. ಜಗನ್ನಿವಾಸ ರಾವ್ ಅನ್ನುವುದು ಅವನ ಅಪ್ಪ. ಈಗ ಅವನ ಅಪ್ಪನ ಕಥೆ ಏನು ಅಂದರೆ, ಅವನ ಅಪ್ಪ BJP ನಾಯಕ. BJPಯಲ್ಲಿ ಉತ್ತಮ ಸ್ಥಾನದಲ್ಲಿದ್ದಾನೆ. ಪಂಚಾಯತ್ ಮೆಂಬರ್ ಇರಬೇಕು ಅಥವಾ ತಾಲೂಕ್ ಪಂಚಾಯತ್ ಮೆಂಬರ್ ಇರಬೇಕು ಅನ್ಸುತ್ತೆ, ಅದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ. ಬಟ್ BJPಯಲ್ಲಿ ದೊಡ್ಡ ಮಟ್ಟದ ನಾಯಕ ಆ ತಾಲೂಕಿನಲ್ಲಿ, ಆ ಜಿಲ್ಲೆಯಲ್ಲಿ. ಒಂದು ಕಡೆ ಬ್ರಾಹ್ಮಣ ಅನ್ನುವಂತಹ ಶೀಲ್ಡು, ರಕ್ಷಾ ಕವಚ, ಇನ್ನೊಂದು ಕಡೆ BJP ನಾಯಕ ಅನ್ನುವಂತಹ ರಕ್ಷಾ ಕವಚ. 2 ರಕ್ಷಾ ಕವಚಗಳು ಸೇರ್ಕೊಂಡ್ಬಿಟ್ರೆ ಕರ್ಣನ ರಕ್ಷಾ ಕವಚಕ್ಕಿಂತ, ಕವಚ ಕುಂಡಲಕ್ಕಿಂತ ಸ್ಟ್ರಾಂಗ್ ಆಗೋಯ್ತಲ್ಲ. ಯಾರು ಮಾತಾಡ್ತಾರ್ರಿ ಈಗ? ಇನ್ಯಾರು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಪಾಪ ಆ ಹೆಣ್ಣು ಮಗು, ಆ ಹೆಣ್ಣು ಹುಡುಗಿಯ ತಾಯಿ ಬಾಣಂತೆ ಮಗಳನ್ನು ಮನೆಯಲ್ಲಿ ಬಿಟ್ಟು ಬೀದಿ ಅಲಿತಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಕಂಪ್ಲೇಂಟ್ ತಗೊಂಡಿರೋರು ಪೊಲೀಸರು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಯಾಕಂದರೆ ಅಪ್ಪ ಮಗ ಇಬ್ಬರು ರಾವುಗಳು ಎಸ್ಕೇಪ್, ಇಬ್ಬರು ಕಣ್ಣು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದರೂ ಗೊತ್ತಿಲ್ಲ. ಹುಡುಕ್ತಾ ಇದ್ದೀವಿ. ಪೊಲೀಸರು ಎಷ್ಟು ನಿಷ್ಠಾವಂತರಾಗಿ ಹುಡುಕ್ತಿದ್ದಾರೋ, ದಕ್ಷಿಣ ಕನ್ನಡದ ಪೊಲೀಸರು, ಉಡುಪಿ ಪೊಲೀಸರು, ಚಿಕ್ಕಮಗಳೂರು ಪೊಲೀಸರು, ಶಿವಮೊಗ್ಗದ ಪೊಲೀಸರು
ಹಿಂದುತ್ವ ಪಡೆಗಳ ವಿರುದ್ಧ, ಹಿಂದುತ್ವದ ನಶೆಯಲ್ಲಿ ತೇಲಾಡುವವರ ವಿರುದ್ಧ ಯಾವೆಲ್ಲ ಗಂಭೀರತೆಯಿಂದ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನಾವು ನೋಡಿಕೊಂಡೇ ಬಂದಿದ್ದೀವಿ. ಸೊ ಈ ಪ್ರಕರಣವನ್ನು ವಿಶೇಷವಾಗಿ ಪರಿಗಣಿಸುವಂತಹ ಅವಶ್ಯಕತೆ ಏನಿಲ್ಲ. ಅದೇ ಟೋನಲ್ಲೇ ನಾವು ನೋಡಬೇಕಾಗತ್ತೆ. ಹಿಂದುತ್ವದ ಹೆಸರಿನಲ್ಲಿ ಯಾವನಾದರೂ ಏನಾದರೂ ಮಾಡಿದಾಗ ಅದು ಎಂತಹ ಹಲ್ಕಟ್ಟು ಕೆಲಸನೇ ಆಗಿರಲಿ, ಅದರ ವಿರುದ್ಧ ಪೊಲೀಸರ ಕ್ರಮ ಯಾವ ರೀತಿ ಇದೆ ಅನ್ನೋದು ಇಲ್ಲಿಯವರೆಗೆ ನಡ್ಕೊಂಡು ಬಂದಿದೆ, ನಾವು ನೋಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಏನೋ ಸ್ವಲ್ಪ ಬದಲಾವಣೆ ಕಾಣಿಸ್ತಾ ಇದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಕಾಸ್ ಆಫ್ ಅಮಾಯಕರ ಹತ್ಯೆಗಳ ಕಾರಣಕ್ಕೆ ಸ್ವಲ್ಪ ಬದಲಾವಣೆಯನ್ನು ಪೊಲೀಸರ ನಡವಳಿಕೆಯಲ್ಲಿ ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಇಂಥ ಪ್ರಕರಣದಲ್ಲಿ ರೇಪ್ ಮಾಡಿ ಮಗು ಕೊಟ್ಟು ನಾಪತ್ತೆ ಆಗುವಂಥವನು, ಅದೇ ಜಾಗದಲ್ಲಿ ಆ ರೇಪಿಸ್ಟು ಕಾಮುಕ ಕೃಷ್ಣರಾವ್ ಬದಲಾಗಿ ಯಾವುದಾದ್ರೂ ಮುಸ್ಲಿಂ ಹುಡುಗ ಇದ್ದಿದ್ದರೆ ಇಷ್ಟೊತ್ತಿಗೆ ಎಷ್ಟು ಬಂಧುಗಳು, ಎಷ್ಟು ರಸ್ತೆ ತಡೆಗಳು, ಎಷ್ಟು ಗಲಾಟೆಗಳು, ಎಷ್ಟು ಧರಣಿಗಳು, ಎಷ್ಟು ದ್ವೇಷ ಭಾಷಣಗಳು, ಎಷ್ಟು ಹೋರಾಟಗಳು, ಒಬ್ಬ ಕೇಂದ್ರ ಮಂತ್ರಿಗಳಿಂದ ಹಿಡಿದು ಲೋಕಲ್ ಚಪ್ಪರ್ ನಾಯಕರವರೆಗೆ ಬೀದಿಯಲ್ಲೇ ಇರ್ತಿದ್ರು. BJPಯವರು, RSSನವರು, ಬಜರಂಗ ದಳದವರು, ಶ್ರೀರಾಮ ಸೇನೆಯವರು, ಇನ್ಯಾವ್ಯಾವ ಸಂಘಟನೆಗಳಿದಾವೋ ಎಲ್ಲರೂ ಬೀದಿಯಲ್ಲೇ ಇರ್ತಿದ್ರು, ಬೀದಿಯಲ್ಲೇ ಮಲಗ್ತಿದ್ರು, ಮನೆಗೆ ಹೋಗ್ತಿರ್ಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ರದ್ದಂತ ಮಾಡಿ, ಸುದ್ದಿ ಮೇಲೆ ಸುದ್ದಿ ಮಾಡಿ, ಡೈಲಾಗುಗಳು ಹೊಡೆದು ಜನರನ್ನು ರೊಚ್ಚಿಗೆ ಬಿಸಿ ಮುಸ್ಲಿಂ ಸಮುದಾಯದ ವಿರುದ್ಧ ಇಡೀ ಹಿಂದೂ ಸಮಾಜವನ್ನು ಎತ್ತಿ ಕಟ್ಟಿರೋರು. ಅವರ ತಾಳಕ್ಕೆ ತಕ್ಕಂತೆ ಕುಣಿಯೋದು ಪಕ್ಕವಾದ್ಯವಾಗಿ ಮಾಧ್ಯಮಗಳು ಸಹ 24/7 ಸುದ್ದಿಗಳನ್ನು ಪ್ರಸಾರ ಮಾಡಿರೋರು. ಈಗ ಮಾಧ್ಯಮಗಳು ಸೈಲೆಂಟ್, ಹಿಂದುತ್ವ ಪಡೆಗಳು ಸೈಲೆಂಟ್. ಇಬ್ಬರಿಗೂ ದಮ್ಮಿಲ್ಲ, ತಾಕತ್ತಿಲ್ಲ. ಅದೆರಡಕ್ಕಿಂತ ಮುಖ್ಯವಾಗಿ ಮನಸ್ಸಿಲ್ಲ. ಬ್ರಾಹ್ಮಣ ಹುಡುಗ ಮಾಡಿರೋದ್ರಿಂದ ನಾವು ಮಾತಾಡಬಾರ್ದು. ಸೊ ಅಲ್ಲಿಗೆ ಮಾತಾಡಬೇಡಿ ಅಷ್ಟೇ. ಸೊ ನಿಮಗೆ ಸ್ಪಷ್ಟವಾಗಿ ಇಂತಹವೇ ಕೆಲವು ಉದಾಹರಣೆಗಳು ಅಷ್ಟೇ. ಹಿಂದುತ್ವ ಅಂದರೇನು, ಇವರ ಹಿಂದುತ್ವದ ಹೆಸರಿನಲ್ಲಿ ಹೋರಾಟಗಳು ಯಾವ ರೀತಿ ಇರ್ತವೆ, ಇವರ ಮೂಲ ಉದ್ದೇಶ ಏನು, ಅದನ್ನು ಅರ್ಥ ಮಾಡಿಸೋದಕ್ಕೆ ಈ ಪ್ರಕರಣವನ್ನು ತೆಗೆದುಕೊಂಡಿದ್ದು. ಅದನ್ನು ಅರ್ಥ ಮಾಡಿಸೋದಕ್ಕೆ ನಿಮಗೆ ಇಷ್ಟೆಲ್ಲ ನಾನು ಮಾತಾಡಿದ್ದು. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಮುಂದಿನ ದಿನಗಳಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಮಾಡುವಂತಹ ಈ ಜನರ ವರ್ತನೆಯ ಬಗ್ಗೆ ನಿಮಗೆ ಅರ್ಥ ಆದರೆ ನಮ್ಮ ಇಂತಹ ಕಾರ್ಯಕ್ರಮಗಳು ಸಾರ್ಥಕ ಅನ್ನೋದು ನನ್ನ ಭಾವನೆ ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.